subspace of vector space. Subspace of vector space. ಹೌದಾ? ಈಗ ಆಲ್ರೆಡಿ ನಿಮ್ಗೆ ಸಬ್ಸೆಟ್ ಖೂನದ ಎ ಸೆಟ್ದು ಸಬ್ಸೆಟ್ ಹೆಂಗೆ ತೆಗಿತಾರೆ ಅನ್ನೋದು ಆಲ್ರೆಡಿ ನಿಮ್ಗೆ ಖೂನದ. ದೆನ್ ಹೌ ಟು ಫೈಂಡ್ ಔಟ್ ದ ಸಬ್ಸ್ಪೇಸ್ ಆಫ್ ದ ವೆಕ್ಟರ್ ಸ್ಪೇಸ್. ಯಾವುದೇ ಒಂದು ನಿಮ್ಗೊಂದು ಇಲ್ಲಿ ವೆಕ್ಟರ್ ಸ್ಪೇಸ್ ಕೊಟ್ರಿ, ಯಾವುದು ಫಿ ಓವರ್ ದ ಫೀಲ್ಡ್ ಎಫ್ is a vector space, be a vector space. Okay, then what are the subspace of this vector space? ಯಾವ ಇರ್ತಾವ್ರಿ? ಹೌದಾ? Then first we see that their definition. Definition ಅನ್ನು ನೋಡೋಣ ಫಸ್ಟ್ ನಾವು. Okay, let W be a subset of the vector space phi. ಏನು ಮಾಡ್ತೀನಿ, ಇಲ್ಲಿ ಒಂದು ಸಬ್ಸೆಟ್ ತಗೋತೀನಿ ರೀ ಆಫ್ phi over the field F is said to be subspace of phi. ಅದಕ್ಕೆ ಸಬ್ಸ್ಪೇಸ್ ಆಫ್ phi ಅಂತೇಳಿ ಕರಿಬೇಕಾಗಿತ್ತಂದ್ರೆ if W itself forms a vector space over the field F, over the same field F, and with respect to same binary operations. ಇದು ಡೆಫಿನೇಷನ್ ಸರಿ ಇದು. ಓಕೆ, ಏನದ ನೋಡ್ರಿ, a W be a subset of the vector space is said to be a subspace of phi if W itself forms a vector space. ಅದೇನು ನಾವು ಸಬ್ಸೆಟ್ ತಗೊಂಡಿರ್ತೇವಲ್ಲ ಅದು ಅಗೇನ್ ಫಾರ್ಮ್ಸ್ ಎನ್ ವೆಕ್ಟರ್ ಸ್ಪೇಸ್ ಓವರ್ ದ ಸೇಮ್ ಫೀಲ್ಡ್. ಏನು ನಿಮ್ಮದು ಒರಿಜಿನಲ್ ವೆಕ್ಟರ್ ಸ್ಪೇಸ್ದಾಗ ಫೀಲ್ಡ್ ಇರ್ತದಲ್ಲ ಅದೇ ಫೀಲ್ಡ್ ಇಂದ ಆ ಸಬ್ಸೆಟ್ ವೆಕ್ಟರ್ ಸ್ಪೇಸ್ ತಯಾರಾಗಬೇಕು ಅಂದ್ರೆ ನಾವೇನು ಕರಿತೇವ್ರಿ, W is a subspace of the vector space, otherwise not. Okay, then how to check that? Next is how to check a subspace. ಸಬ್ಸ್ಪೇಸ್ ಅದು ಹೆಂಗೆ ಚೆಕ್ ಮಾಡ್ಬೇಕ್ರಿ? ಇದು ಡೆಫಿನೇಷನ್ ಅಂತೂ ಯೂಸ್ ಮಾಡೋಕ್ಕಾಗಲ್ಲ, ಅಲ್ಲಿ ಎಕ್ಸಾಂಪಲ್ ಕೊಟ್ಟಿರ್ತಾರೆ ನಿಮಗೆ. ಹೌದಾ? ಡೆಫಿನೇಷನ್ ಅಂತೂ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ ನಮಗಲ್ಲಿ. ದೆನ್ ಹೌ ಟು ಚೆಕ್ ಎ ಸಬ್ಸ್ಪೇಸ್? ಅಗೇನ್ ಸ್ಟೆಪ್ಸ್ ಆರ್ ದೇರ್. ಏನು ಮಾಡ್ತೀರಿ ನೋಡ್ರಿ ಸ್ಟೆಪ್ಸ್ ಇಲ್ಲಿ. ದ ಫಸ್ಟ್ ಸ್ಟೆಪ್ ಈಸ್ ಸೇಮ್ ಕಂಡೀಷನ್, ಜೀರೋ ಎಲಿಮೆಂಟ್ ಆದ್ರೆ ಚೆಕ್ ಮಾಡ್ಬೇಕ್ರಿ. ಫಸ್ಟ್ ಕಂಡೀಷನ್ ಎಲ್ಲಿ ಡಬಲ್ ಒಳಗಿರ್ಬೇಕದು. ಆರ್ದಾಗಂತೂ ಇದೇ ಇರ್ತದ, ಫೀದಂತೂ ಇದೇ ಇರ್ತದೆ, ಯಾಕಂದ್ರೆ ಅದು ವೆಕ್ಟರ್ ಸ್ಪೇಸ್ ಅದ. ಹೌದಾ? ಜೀರೋ ಎಲಿಮೆಂಟ್ ಎಲ್ಲಿರ್ಬೇಕ್ರಿ, ಅದು ಡಬ್ಲ್ಯೂದಾಗಿರ್ಬೇಕು. ಸೆಕೆಂಡ್ ಏನಿರ್ಬೇಕ್ರಿ, ಅಗೇನ್ ಅಲ್ಫಾ ಎಕ್ಸ್ ಕಿಂವಾ ಇಲ್ಲೇನು ಕರಿತೀರಿ ಅಲ್ಫಾ W1 ಪ್ಲಸ್ W2 ಈಸ್ ಬಿಲಾಂಗ್ಸ್ ಟು ಡಬ್ಲ್ಯೂ. ಇಲ್ಲಿ ನೋಡ್ರಿ, ಅಲ್ಲೆಲ್ಲಿದ್ದು ಫೀದಾಗ ಹೋಗ್ಬೇಕಾಗಿತ್ತವು, ಬಟ್ ಇಲ್ಲಿ ಎಲ್ಲಿರಿ ಡಬ್ಲ್ಯೂದಾಗ ಹೋಗ್ಬೇಕು. ಅಲ್ಫಾ V1 ಪ್ಲಸ್ ಅಲ್ಫಾ W1 ಪ್ಲಸ್ W2 ಈಸ್ ಬಿಲಾಂಗ್ಸ್ ಟು ಡಬ್ಲ್ಯೂ ಫಾರ್ W1 W2 ಎಲ್ಲಿರ್ಬೇಕ್ರಿ, ಇವು ಕ್ಯಾಪಿಟಲ್ ಡಬ್ಲ್ಯೂದಾಗ, ಮತ್ತು ಅಲ್ಫಾ ಎಲ್ಲಿರ್ಬೇಕ್ರಿ ಫೀಲ್ಡ್ದಾಗ ಇರಬೇಕು. ಇವು ಎರಡೂ ಕಂಡೀಷನ್ ಹೋಲ್ಡ್ ಆದವು ಅಂದ್ರೆ ದೆನ್ ಎ ಸಬ್ಸೆಟ್ W is forms a vector space. Okay, ನೆನಪಿಡ್ರಿ, most important results are there. Zero element belongs to W and alpha W1 plus alpha W2 is belongs to W for any two element. It is most important. ಇಲ್ಲಿ ತಗೋದ್ರೆ ಎಲಿಮೆಂಟ್ ನೀವು ಇಲ್ಲಿ W ಎನಿ ಟು ಎಲಿಮೆಂಟ್ ತಗೋಬೇಕು. ಅಲ್ಫಾ ಒಂದು ಸ್ಕೆಲರ್ ತಗೋಬೇಕು. ದೆನ್ ದೇರ್ ಲೀನಿಯರ್ ಕಾಂಬಿನೇಷನ್ ಅಲ್ಫಾ W1 ಪ್ಲಸ್ ಅಲ್ಫಾ 2 ಎಲ್ಲಿರ್ಬೇಕು, ಅದು ಡಬ್ಲ್ಯೂದಾಗಿರಬೇಕು. then only we can W is subspace of phi. ಇದರ ನೋಟೇಷನ್ ನೋಡ್ರಿ, ನೋಟೇಷನ್ ಆಫ್ ಸಬ್ಸ್ಪೇಸ್. ಸಬ್ಸ್ಪೇಸ್ ನ ಹೆಂಗ್ ಡಿನೋಟ್ ಮಾಡ್ತೀನಿ ನೋಡ್ರಿ, ಇಲ್ಲಿ W subspace phi. ಇದು ನೋಟೇಷನ್ ರೀ ಇದ್ರದ್ದು. W is subspace of phi. After that we don't write the in words W subspace of phi. Okay, we only write in notations W is subspace of phi. You understand that W forms a vector space with respect to same binary operation as V, with respect to same binary operations as in V.
Okay, I hope all of you understand this subspace conditions. In example ನೋಡ್ರಿ ಬಿಡ್ರಿ. Every vector space has at least two subspaces. ಯಾವ್ದು ಪ್ರತಿಯೊಂದು ವೆಕ್ಟರ್ ಸ್ಪೇಸ್ಗೆ ಕಮ್ಮಿತ್ ಕಮ್ಮಿ ಎರಡರೇ ಸಬ್ ಸ್ಪೇಸ್ ಇದ್ದೇ ಇರ್ತಾವ್ರಿ. ಓಕೆ, ಎವ್ರಿ ವೆಕ್ಟರ್ ಸ್ಪೇಸ್ ಹ್ಯಾಸ್ ಅಟ್ ಲೀಸ್ಟ್ ಟೂ subspaces. And what are these? ಅವು ಯಾವ ಇರ್ತಾವ್ರಿ? One is the zero space and another one is the V itself. Here is also over the field. ಇವು ಎರಡು ಸಬ್ಸ್ಪೇಸ್ ಎಲ್ಲಾಕ ಇದ್ದೇ ಇರ್ತಾವ್ರಿ. Okay, therefore for every vector space has at least ಎಷ್ಟಿರ್ತಾವ್ರಿ? at least two subspaces. ಕಮ್ಮಿತ್ ಕಮ್ಮಿ ಎರಡರೇ ಏನಿರ್ತಾವ್ರಿ? ಸಬ್ಸ್ಪೇಸ್ ಇದ್ದೇ ಇರ್ತಾವ. ರಿಮೆಂಬರ್ ದಿಸ್ ಸೆಂಟೆನ್ಸ್. ಮ್ಯಾಕ್ಸಿಮಮ್ ಎಷ್ಟು ಬಿರ್ತಾವ್ರಿ ಮತ್ತು ಕಮ್ಮಿತ್ ಕಮ್ಮಿ ಎಷ್ಟು ಇರ್ತಾವ? ಎರಡು ಇರ್ತಾವ. ಆರ್ ಸ್ಕ್ವೇರ್ ಅಂದ್ರೆ ಏನ್ರಿ? ಆರ್ ಕ್ರಾಸ್ ಆರ್. ಓಕೆ, ಇಟ್ ಈಸ್ ಸೆಟ್ ಅಪ್ ಆಲ್ ದ ಆರ್ಡರ್ ಪೇರ್ಸ್ x, y such that x belongs to R and y belongs to R. Okay, it is forms an vector space. ಇದೇನಾಗ್ತದೆ? ವೆಕ್ಟರ್ ಸ್ಪೇಸ್ ಆಗ್ತದೆ with respect to scalar multiplication is a and addition. It is forms an vector space. Okay, then what are the subspaces of R square? ಹೌದಾ, ಒಂದು ಡಿಫೈನ್ ಮಾಡ್ತೀನಿ ನೋಡ್ರಿ ಸೆಟ್ ಇಲ್ಲಿ. ದಟ್ ಈಸ್ ಕಾಲ್ಡ್ ಎಸ್ ಡಬ್ಲ್ಯೂ ಕರಿತೀನಿ ನಾನು. ಡಿಫೈನ್ ಡಬ್ಲ್ಯೂ set up all xy such that 2x plus y is equal to 0. 2x plus y is equal to 0. Okay, check that is it subspace or not. Check that is W forms a subspace of R square or not. It is our question is that. ಹೌದಾ, ಆಗ್ತದೆ ನೋಡ್ರಿ. ಈಗ ಏನ್ ಮಾಡ್ಬೇಕಲ್ರಿ? ಫಸ್ಟ್ ಆಫ್ ಆಲ್ ಚೆಕ್ ಮಾಡೋದು ಏನ್ ಮಾಡ್ಬೇಕ್ರಿ? ಜೀರೋ. ಫಸ್ಟ್ ಆಫ್ ಆಲ್ ಜೀರೋ ಎಲಿಮೆಂಟ್. ಫಸ್ಟ್ ಸ್ಟೆಪ್ ಏನದ್ರಿ ಇಲ್ಲಿ? ಜೀರೋ ಎಲಿಮೆಂಟ್. ಡಬ್ಲ್ಯೂದಾಗ ಆದೇನ್ರಿ? ಹೌದಾ, ದ ಡಬ್ಲ್ಯೂ ಕಂಟೇನ್ಸ್ ಸೆಟ್ ಅಪ್ ಆಲ್ ದ ಆರ್ಡರ್ ಪೇರ್ ಸಚ್ ದಟ್ 2x plus y is equal to 0 ಇರಬೇಕು. ಹೌದಾ, 2x plus y is equal to 0 ಇರಬೇಕು. ಅಂಥವೆಲ್ಲ ಏನಿರ್ತಾರೆ? ಡಬ್ಲ್ಯೂದಾಗ ಇರ್ತಾವ ಇಲ್ಲಿ. ಓಕೆ, ಮತ್ತೆ ಈಗ ಏನ್ ಮಾಡ್ತೀರಿ? ಇಫ್ ಯು ಟೇಕ್ ಹಿಯರ್ 0 0. ಓಕೆ, ದೆನ್ ಇಲ್ಲಿ ಇಡ್ರಿ 2x plus y ದೊಳಗೆ ಇಡ್ರಿ x equal to 0, y equal to 0. Therefore 2 into 0 plus y is also 0. Therefore it is 0. This implies that 0, 0 is belongs to L3 W dagaitu. Therefore first condition is holds. Okay, what about second condition? Linear combination. ಹೌದಾ, ಏನ್ ಮಾಡ್ರಿ? to take any two elements in W, that is x, y belongs to W and one element in R, because R square is a vector space over the field R. ಹೌದಾ, ಇವಾಗ ಏನ್ ಮಾಡ್ತೀರಿ ಇಲ್ಲಿ? ಟೇಕ್ ದ ಲೀನಿಯರ್ ಕಾಂಬಿನೇಷನ್. x ಅಂದ್ರೆ ಹೆಂಗಿರ್ತದ್ರಿ? x in W and therefore x it is in the form of order pairs x1, y1. Then y in W, therefore y it is in the form of order pairs x2, y2. ಹೌದಾ, ದೆನ್ ಈಗ ನೋಡ್ರಿ ಇಲ್ಲಿ x ಎಲ್ಲದದು? ಡಬ್ಲ್ಯೂದಾಗದ. ಅಂದ್ರೆ x1 y1 ಡಬ್ಲ್ಯೂದಾಗದ. ಓಕೆ, ದೆನ್ y is in W, then it is y is defined x2, y2. ಹೌದಾ, ಬಟ್ ಡಬ್ಲ್ಯೂದಾಗ ಎಲಿಮೆಂಟ್ ಹೆಂಗದವ್ರಿ? 2x plus y is equal to 0 ಅದಾವ. ಅಂದ್ರೆ x1, y1 ಇದು ಡಬ್ಲ್ಯೂದಾಗ ಇತ್ತಂದ್ರೆ 2x1 plus y1 ಏನಿರ್ತದ್ರಿ? 0 ಇರ್ತದ. ಅಂಡ್ ಈ ಕಡೆ
x2, y2 ಇದು ಡಬ್ಲ್ಯೂ ಆಗಿತ್ತಂದ್ರೆ ದಿಸ್ ಇಂಪ್ಲೈಸ್ ಟು x2 ಪ್ಲಸ್ y2 ನು 0 ಇರ್ತದೆ. ಓಕೆ, ಬಿಕಾಸ್ ವಿ ಆರ್ ಟೇಕಿಂಗ್ ದ ಎಲಿಮೆಂಟ್ಸ್ ಇನ್ ಡಬ್ಲ್ಯೂ. ಅಂದ್ರೆ ಡಬ್ಲ್ಯೂ ಕಂಡೀಷನ್ ಹೋಲ್ಡ್ ಆಗ್ಬೇಕಲ್ಲ ಇಲ್ಲಿ. ಡಬ್ಲ್ಯೂ ಕಂಡೀಷನ್ ಹೆಂಗಿರ್ತದೆ, 2x ಪ್ಲಸ್ y ಈಕ್ವಲ್ ಟು 0 ಅಂದ್ರೆ ಏನ್ರಿ, 2 ಟೈಮ್ಸ್ ಫಸ್ಟ್ ಕೋಆರ್ಡಿನೇಟ್ ಪ್ಲಸ್ ಸೆಕೆಂಡ್ ಕೋಆರ್ಡಿನೇಟ್ ಈಕ್ವಲ್ ಟು 0. ದಟ್ ಈಸ್ ಡೆಫಿನೇಷನ್ ಆಫ್ ಡಬ್ಲ್ಯೂ. ಹೌದಾ? ಹಿಯರ್ ವಿ ಟೇಕ್ 2 ಎಲಿಮೆಂಟ್ಸ್ ಇನ್ ಡಬ್ಲ್ಯೂ, ದೆನ್ 1 ಎಲಿಮೆಂಟ್ ಇನ್ ಸ್ಕೇಲಾರ್ ಇನ್ ಆರ್. ದೆನ್ ಅವರ್ ಏಮ್ ಈಸ್, ಏನ್ ಕ್ಲೇಮ್ ಅದ್ರಿ ಅವ್ರದ್ದು, ದಟ್ ಈಸ್ ಇನ್ ಅಲ್ಫಾ ಎಕ್ಸ್ ಪ್ಲಸ್ ವೈ ಲೀನಿಯರ್ ಕಾಂಬಿನೇಷನ್. ನೋಡ್ರಿ, ಎಕ್ಸ್ ಅಲ್ಫಾ ಎಕ್ಸ್ ಪ್ಲಸ್ ವೈ ಇದೆಲ್ಲಿ ಇರ್ಬೇಕ್ರಿ, ಡಬ್ಲ್ಯೂದಾಗಿರ್ಬೇಕು. then only W is subspace of R square. ಹೌದಾ? that's why we can check that. ಇದು 0 ಬರ್ತದೆ ನೋಡ್ರಿ, ಇದು W ದಾಗ ಹೋಗ್ತದೆ ನೋಡ್ರಿ. that is alpha x plus y. ಹೆಂಗಿರ್ತದೆ ನೋಡ್ರಿ ಇದು, ಕನ್ಸಿಡರ್ alpha x plus y. ಅಲ್ಫಾ ಅಂದ್ರೆ ಏನಿ ಸ್ಕೇಲಾರ್ ಅದ, x ಅಂದ್ರೆ ಏನ್ರಿ x1, y1 ಪ್ಲಸ್ y ಅಂದ್ರೆ ಏನ್ರಿ y1 ಸಮ್ x2, y2. ಓಕೆ, ದೆನ್ ಇದು ಹೆಂಗ್ ಬರಿತೀರಿ, ಅಲ್ಫಾ x1 ಪ್ಲಸ್ x2 ಡೈರೆಕ್ಟ್, ಅಲ್ಫಾ y1 ಪ್ಲಸ್ y2. ಇದೊಂದು ಎಲಿಮೆಂಟ್ ಆಯ್ತು ನೋಡ್ರಿ, ಯಾವುದು, ಅಲ್ಫಾ ಎಕ್ಸ್ ಪ್ಲಸ್ ವೈ. ಈಗ ಇದು ಡಬ್ಲ್ಯೂ ತೋರಿಸ್ಬೇಕಾಗ್ಯದ ನಮ್ಗೆ. ಏನ್ ತೋರಿಸ್ಬೇಕು ನಾ ಈಗ, ಇದು ಡಬ್ಲ್ಯೂ ಯಾವಾಗ ಇರ್ತದ್ರಿ, 2 ಟೈಮ್ಸ್ ಫಸ್ಟ್ ಕೋಆರ್ಡಿನೇಟ್ ಏನದ್ರಿ, ಇದು ಅಲ್ಫಾ x1 ಪ್ಲಸ್ x2 ಪ್ಲಸ್ ಸೆಕೆಂಡ್ ಕೋಆರ್ಡಿನೇಟ್ ಈಸ್ ಅಲ್ಫಾ y1 ಪ್ಲಸ್ y2. ಇದೇನ್ ಇರ್ಬೇಕ್ರಿ, 0 ಇರಬೇಕು. ಬರ್ತದೆ ನೋಡ್ರಿ 0. ಈಗ ಇಲ್ಲಿ ನೋಡ್ರಿ, ಟೇಕ್ ಅಲ್ಫಾ, ಹಿಯರ್ ಇಸ್ ಅಲ್ಫಾ, ಹಿಯರ್ ಇಸ್ ಅಲ್ಫಾ, ಅಲ್ಫಾ ಟೇಕ್ ಕಾಮನ್. ಹೌದಾ? ಅಲ್ಫಾ ಟೈಮ್ಸ್ ಏನ್ ಹೋಯ್ತು ನೋಡ್ರಿ, 2x1 ಪ್ಲಸ್ y1 ಪ್ಲಸ್ ಹಿಯರ್ ಇಲ್ಲಿ ನೋಡ್ರಿ ಮಲ್ಟಿಪ್ಲೈ 2x2 ಪ್ಲಸ್ y2 ಏನ್ ಹೋಯ್ತು ನೋಡ್ರಿ, 2x2 ಪ್ಲಸ್ y2. ಬಟ್ ಆಲ್ರೆಡಿ ಕೋನ ನಮ್ಗೆ ಏನ್ರಿ, 2x1 ಪ್ಲಸ್ y1 ಇಸ್ 0 ಅಂಡ್ 2x2 ಪ್ಲಸ್ y2 ಇಸ್ 0. ಇಲ್ಲಿ ನೋಡ್ರಿ, ದಟ್ ಈಸ್ ಅಲ್ಫಾ ಇಂಟು 0 ಪ್ಲಸ್ 0 ಈಸ್ ಈಕ್ವಲ್ ಟು 0. ಏನೈತಿ ನೋಡ್ರಿ, ಈಗ 2 ಟೈಮ್ಸ್ ಅಲ್ಫಾ x1 ಪ್ಲಸ್ x2 ಪ್ಲಸ್ ಅಲ್ಫಾ y2 y1 ಪ್ಲಸ್ y2 ಇಸ್ ಈಕ್ವಲ್ ಟು 0 ಆಯ್ತು. ಅಂದ್ರೆ ಯಾವ ಎಲಿಮೆಂಟ್ ಆಯ್ತು ನೋಡ್ರಿ, ಇಟ್ ಈಸ್ ಬಿಲಾಂಗ್ಸ್ ಟು ಡಬ್ಲ್ಯೂ. ಹೌದಾ? ದ ಲೀನಿಯರ್ ಕಾಂಬಿನೇಷನ್ಸ್ ಎಲಿಮೆಂಟ್ ಎಲ್ಲಿ ಹೋದ್ರಿ, ಅಲ್ಫಾದಾಗ ಡಬ್ಲ್ಯೂದಾಗ ಹೋದ್ರಿ. ಯಾವ್ದ್ರಿ, ಅಲ್ಫಾ ಎಕ್ಸ್ ಪ್ಲಸ್ ವೈ ಈಸ್ ಬಿಲಾಂಗ್ಸ್ ಟು ಡಬ್ಲ್ಯೂ. ದಿಸ್ ಇಂಪ್ಲೈಸ್ ದಟ್ ಡಬ್ಲ್ಯೂ ಈಸ್ ಸಬ್ ಸ್ಪೇಸ್ ಆಫ್ ವಿ. ಇದೇನೈತ್ರಿ, ಇದು ಡಬ್ಲ್ಯೂ ಈಸ್ ಫಾರ್ಮ್ಸ್ ಅಂಡ್ ಸಬ್ ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್ ವಿ. ಹೌದಾ? ಈಗ ನೀವು ಇಲ್ಲಿ ಎಕ್ಸಾಮ್ದಾಗ ಇದೆಲ್ಲ ಚೆಕ್ ಮಾಡ್ಕೊಂಡ್ತೇನೆ, ಇದೆಲ್ಲ ಚೆಕ್ ಮಾಡೋದಿಲ್ರಿ. ಏನ್ ಇದಕ್ಕೊಂದು ಟ್ರಿಕ್ಸ್ ಅದ ನೋಡ್ರಿ. ಏನ್ ಟ್ರಿಕ್ಸ್ ಅಪ್ಪ ಅಂದ್ರೆ, ಇದಕ್ಕ ಇಲ್ಲಿ ನೋಡ್ರಿ, ಡಬ್ಲ್ಯೂ ನೋಡೋದು, ಡಬ್ಲ್ಯೂ ನೋಡಿಕ್ಷನ್ ಏನ್ ಮಾಡಿದ್ರು, ಇದು ಕಂಡೀಷನ್ ನೋಡ್ಕೋಬೇಕು ನೀವು ಇಲ್ಲಿ. ಈ ಕಂಡೀಷನ್ ಒಳಗ ಈಕ್ವಾಲಿಟಿ ಸೈನ್ ಇತ್ತಂದ್ರೆ ಅದೇನಿರ್ತದ್ರಿ, ಸಬ್ ಸ್ಪೇಸ್ ಇರ್ತದ. ಮತ್ತು ಇನ್ ಈಕ್ವಾಲಿಟಿ ಸೈನ್ ಇತ್ತಂದ್ರ ಅದು ಸಬ್ ಸ್ಪೇಸ್ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸೆಕೆಂಡ್ ಎಕ್ಸಾಂಪಲ್ ತಗೋತೀನಿ ನಾ ಇಲ್ಲಿ. ಡಬ್ಲ್ಯೂ ಈಸ್ ಡಿಫೈನ್ಡ್ ಆಸ್ set of all xy such that 3x minus 2y, okay, minus 2y is bigger than 0. okay, ಇದೊಂದು ನಮ್ಮ ಸೆಟ್, ಇದೊಂದು ಐತ್ರಿ. ಇನ್ ಥರ್ಡ್ ಎಕ್ಸಾಂಪಲ್, ಈಸ್ ಇಟ್ ಸಬ್ ಸ್ಪೇಸ್ ಆಫ್ ವಿ ಆರ್ ನಾಟ್ ಚೆಕ್ ಮಾಡೋಣತಿ ನಾವು ಇಲ್ಲಿ. ಆರ್ ಸ್ಕ್ವೇರ್ದು ಇದು W1 ಕರಿತೀನಿ ನಾನು. ಇನ್ನು W2 ನೋಡಿ ಹೆಂಗೆ ಡಿಪೆಂಡ್ ಮಾಡ್ತೀನಿ ನಾ ಇಲ್ಲಿ. W2 x, y such that 3x plus 4y plus 1 is equal to 0. ಇದು ಒಂದ್ರಿ. ನಾಲ್ಕನೇದು ಈ ರೀತಿ ಕೊಟ್ಟಿರ್ತಾರೆ ನಿಮ್ಗಲ್ಲಿ. W3 is equal to defined as x, y such that x is equal to 0 and y is equal to 0. ಹೌದಾ? ಇದೊಂದು ಎಕ್ಸಾಂಪಲ್ ಈ ರೀತಿ ಕೊಡ್ತಾರೆ ನಿಮ್ಮಲ್ಲಿ. ದೆನ್ W4 is equal to the set of all xy such that 3x 2x minus y is not equal to 0. And so many examples are there. ನೀವು ಎಕ್ಸಾಂಪಲ್ ಏನ್ ಬೇಕಾದ ತಗೋಬಹುದು ನಡೆಸ್ನಿಲ್ಲ. ಹೌದಾ? ನೆಕ್ಸ್ಟ್, ಈಸ್ ಇಟ್ ಡಬ್ಲ್ಯೂ ಈ ಸಬ್ ಸ್ಪೇಸ್ ಆಫ್ ಆರ್ ಸ್ಕ್ವೇರ್ ಆರ್ ನಾಟ್? ಇಲ್ಲಿ ನೋಡ್ರಿ, ಇಲ್ಲ ಅನ್ಬೇಕಾಗಿತ್ತಂದ್ರೆ ಈಸಿ ಅದ ನಮ್ಮ ಕಡೆ. ಏನಿರ್ಬೇಕು ನೋಡ್ರಿ, ಫಸ್ಟ್ ಆಫ್ ಆಲ್ 0 ಎಲಿಮೆಂಟ್ ಇರ್ಬೇಕು. ಹೌದಾ? ಮತ್ತೆ 0 ಇಟ್ಬಿಡ್ರಿ. ಇಲ್ಲಿ ಏನಾಗ್ತದೆ ನೋಡ್ರಿ, ಇಲ್ಲಿ
put here 0. ನೋಡ್ರಿ ಫಸ್ಟ್ ಕಂಡೀಷನ್ ಹೆಂಗ್ ಚೆಕ್ ಮಾಡ್ತೀರಿ ನೋಡ್ರಿ. W1 ಏನಾದ್ರೆ W1 ಇಲ್ಲಿ set of all xy such that 3x minus 2y bigger than 0. 3x minus 2y bigger than 0 or greater than 0. ಹೌದಾ, ಇಲ್ಲಿ 0 ಎಲಿಮೆಂಟ್ ಆದೇನ್ರಿ? ಈ ಈಕ್ವೇಶನ್ 0 ಇಡ್ರಿ. 3x minus 2y is equal to, ಹೌದಾ, 0 ಇಟ್ಟು ಏನಾಗ್ತದೆ ನೋಡ್ರಿ, 3 into 0 minus 2 into 0 is equal to 0. But 0, 3x minus y is equal to 0. It is not bigger than 0. ಇದು ಈಕ್ವೇಶನ್ ಸ್ಯಾಟಿಸ್ಫೈ ಮಾಡೋದಿಲ್ರಿ 0 0. Therefore 0 0 element is not belongs to W1. This implies that W1 is not subspace of R square. ಇದು ಸಬ್ಸ್ಪೇಸ್ ಆಗೋದಿಲ್ಲ ರೀ, ಹೌದಾ. ವಾಟ್ ಅಬೌಟ್ ಸೆಕೆಂಡ್ ಚೆಕ್ ಮಾಡ್ರಿ. ಇದೇ ರೀತಿ ಕಂಡೀಷನ್ ನೋಡ್ರಿ, ಇಲ್ಲಿ 3x plus 4y plus 1 is equal to 0 ನೋಡ್ರಿ. ಇದು ಆಗ್ತದೆ ನೋಡ್ರಿ, 3x plus 4y plus 1 is equal to 0. 3x plus 4y plus 1 is equal to 0. ಈಗ ಅಗೇನ್ ಈ ಕಡೆ x equal to 0 ಇಡ್ರಿ, y equal to 0 ಏನಾಗ್ತದೆ ನೋಡ್ರಿ, ಇಲ್ಲಿ 3 into 0 plus 4 into 0 plus 1 is equal to, ಇದೇನೈತ್ರಿ 0 plus 0 equal to 1 ಬತ್. ಇಟ್ ಈಸ್ ಆಲ್ಸೋ ನಾಟ್ equal to 0. ಇದು 1 ಬತ್ರಿ, ಹೌದಾ. ಅಂದ್ರೆ ಏನೈತ್ರಿ, ಇಲ್ಲಿ 0 ಇಕ್ವೇಶನ್ ಸ್ಯಾಟಿಸ್ಫೈ ಮಾಡೋದಿಲ್ಲ, ಹೌದಾ. Therefore this implies that the second condition W2 is not subspace of R square. ಅಂದ್ರೆ ನೀವು ಏನ್ ಮಾಡ್ಬೇಕು, 0 ಎಲಿಮೆಂಟ್ ಇಟ್ಟು ಚೆಕ್ ಮಾಡ್ಬೇಕ್ರಿ. 0 0 ಇಟ್ಕಿಂದ್ರ ಚೆಕ್ ಮಾಡ್ಬೇಕು, ಅವಾಗ ಗೊತ್ತಾಗ್ತದೆ ನಿಮಗೆ, ಹೌದಾ. ಹಿಯರ್ ನೋಡ್ರಿ, ಇಲ್ಲಿ ಅಂತ ನೋಡ್ರಿ, x equal to 0, y equal to 0. x equal to 0 ಇಟ್ಟು 0 ಬರ್ತದೆ, y equal to 0 equal to 0 ಬರ್ತದೆ. Therefore it is forms an vector space. ಇಲ್ಲಿ ನಾಟ್ ಈಕ್ವಲ್ ಟು ಅದು ನೋಡ್ರಿ, ಇಲ್ಲಿ x equal to 0 ಇಡ್ರಿ, 2 into 0 minus 0 ಏನೈತ್ರಿ, ಇದು 0 equal to 0 ಬರ್ತದೆ. ಇಲ್ಲಿ ಏನ್ ಹೇಳ್ತಾರೆ ಇವರು, ನಾಟ್ ಈಕ್ವಲ್ ಟು 0 ಹೇಳ್ತಾರೆ. That's why it is also not vector space. It is also not vector space. It is also not vector space. ಈ ರೀತಿ ನೀವು ಪ್ರತಿಯೊಂದು ಎಕ್ಸಾಂಪಲ್ ಅಲ್ಲಿ ವೆಕ್ಟರ್ ಸ್ಪೇಸ್ ಆದೇನಿಲ್ಲ ಚೆಕ್ ಮಾಡಕ ಬರಬೇಕು. ಜಸ್ಟ್ ವಿ ಅಬ್ಸರ್ವಿಂಗ್ ದ ಕಂಡೀಷನ್ಸ್. 0 ಎಲಿಮೆಂಟ್ ಒಂದು ನೋಡೋದ್ರಿ, ಅದ್ರ ಮ್ಯಾಗಿಂದು 90% ಎಕ್ಸಾಂಪಲ್ ಅಲ್ಲಿ ಸಾಲ್ವ್ ಆಗ್ತಾವ ನಿಮ್ಗೆ ಸಬ್ ಸ್ಪೇಸ್ ಮ್ಯಾಗಿಂದು. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಮತ್ತೆ ಇನ್ನೂ ಎಕ್ಸಾಂಪಲ್ ನಿಮ್ಗೆ ತಗೋಬೇಕಾಗಿತ್ತಂದ್ರೆ ತಗೋಬೋದೇ, ನಡೆಸಲಿಲ್ಲ ನಾವು. ಈಗ ಮ್ಯಾಟ್ರಿಕ್ಸ್ ಸ್ಪೇಸ್ ಅಂತ ತಗೋತೀನಿ ನೋಡ್ರಿ ಒಂದು ಎಕ್ಸಾಂಪಲ್. ವಿ ಏನಂದ್ ನೋಡ್ರಿ, ಇಲ್ಲಿ ವಿ ಈಸ್ ಈಕ್ವಲ್ ಟು ದಿ ಸೆಟ್ ಅಪ್ ಆಲ್ ದ ಮ್ಯಾಟ್ರಿಸಸ್. ಇಲ್ಲಿ ವಿ ಏನ್ ಬೇಡ್ರಿ, ದಟ್ ಈಸ್ ವಿ ಚೆಕ್ ದ ಡಬ್ಲ್ಯೂ ತೊಗೊಂಡ್ಬಿಟ್ಟು ಡೈರೆಕ್ಟ್ ಇಲ್ಲಿ. ಲೆಟ್ W is equal to ಏನಾದ್ರಿ, ಇಲ್ಲಿ set up all matrices AIJ of order m by n such that AIJ ಅವು ರಿಯಲ್ ನಂಬರ್ ಇರಬೇಕ್ರಿ, ರಿಯಲ್ ಮ್ಯಾಟ್ರಿಸಸ್. ಓಕೆ, ಅಂಡ್ A11 is equal to, or trace of A and B, no problem here, or trace of A is equal to 0. ಓಕೆ, ಇದು ಒಂದು ಸೆಟ್ ಆಫ್ ಆಲ್ m by n ಮ್ಯಾಟ್ರಿಸಸ್ ಅದ್ರಿ, ಹೌದಾ. ವಾಟ್ ಈಸ್ ಅವರ್ ಕ್ವಶನ್, ಈಸ್ W if is W forms a subspace of set of all matrices m by n over the field R. It is my questions. Is W form subspace of m by n? Already ಹೇಳಿದ್ದೆ ನಿಮ್ಗೆ, set of all matrices space ಕರೀತಾರೆ. set of all m by n matrix of order m by n with entries are real numbers. It is forms and vectors. ಆಲ್ರೆಡಿ ಕೂರೋದು ನಿಮ್ಗಿದು. ಇದ್ರಾಗ ಏನ್ ಮಾಡ್ತಾನೆ ನೋಡ್ರಿ, W ದೊಳಗ ಟೇಕ್ ಆಲ್ ದ ಮ್ಯಾಟ್ರಿಸಸ್ ಇರಬೇಕು, ಬಟ್ ದೇರ್ ಟ್ರೇಸ್ ಈಸ್ ಈಕ್ವಲ್ ಟು 0 ಇರಬೇಕು. ಟ್ರೇಸ್ ಆಫ್ A is equal to 0. ಓಕೆ, ದೆನ್
ಈಸ್ ಇಟ್ ಎ ಸಬ್ಸ್ಪೇಸ್ ಆಫ್ ಎಮ್ ಆಫ್ ಎನ್ ಆರ್ ನಾಟ್? ಇದು ನಮ್ದು ಕ್ವಶನ್ ರೀ. ಡಬ್ಲ್ಯೂ ಈಸ್ ಸಬ್ಸ್ಪೇಸ್ ಆಫ್ ಎಮ್ ಎನ್ ಆಫ್ ಆರ್ ಆಗ್ತದೇನ್ರಿ? ಓಕೆ, ಫಸ್ಟ್ ಕಂಡೀಷನ್ ಯು ಚೆಕ್ ಜೀರೋ ಎಲಿಮೆಂಟ್. ಜೀರೋ ಎಲಿಮೆಂಟ್ ಆದ ನೋಡ್ರಿ, ಇಲ್ಲಿ ಈ ಡಬ್ಲ್ಯೂದೊಳಗೆ ಮ್ಯಾಟ್ರಿಕ್ಸ್ ಹೋಗ್ಬೇಕಾಗಿತ್ತೇನ್ರಿ, ಅವೆಲ್ಲ ರಿಯಲ್ ಎಂಟ್ರೀಸ್ ಇರಬೇಕಾ? ಓಕೆ, ಅದಾವ ಏನು ಅಡ್ಸನಿಲ್ಲ. ಬಟ್ ಅದ್ರ ಟ್ರೇಸ್ ಜೀರೋ ಇರ್ಬೇಕ್ರಿ, ಅದ್ರ ಟ್ರೇಸ್ ಜೀರೋ ಇರಬೇಕು. ಓಕೆ, ದೆನ್ ಇಲ್ಲಿ ನೋಡ್ರಿ, ಈಗ ನೀವು ಜೀರೋ ಮ್ಯಾಟ್ರಿಕ್ಸ್ ತಗೊಂಡ್ರಿ. ಜೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ರಿ? ನಲ್ ಮ್ಯಾಟ್ರಿಕ್ಸ್. ಹೌದಾ? ದೆನ್ ನಲ್ ಮ್ಯಾಟ್ರಿಕ್ಸ್ ಡಿಫೈನ್ ಹೆಂಗ್ ಮಾಡ್ತೀರಿ? ಆಲ್ ದ ಎಂಟ್ರೀಸ್ ಆಫ್ ದ ಎಲಿಮೆಂಟ್ ಈಸ್ ಈಕ್ವಲ್ ಟು ಜೀರೋ, ದೆನ್ ದಟ್ ಈಸ್ ಕಾಲ್ಡ್ ಎ ನಲ್ ಮ್ಯಾಟ್ರಿಕ್ಸ್. ಓಕೆ, ದೆನ್ ದ ಟ್ರೇಸ್ ಅಂದ್ರೆ ಏನ್ರಿ? ಸಮ್ ಆಫ್ ಆಲ್ ದ ಡಯಾಗೋನಲ್ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಡಿಫೈನ್ಡ್ ಆಸ್ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್. ಮತ್ತು ಜೀರೋ ಮ್ಯಾಟ್ರಿಕ್ಸ್ದು ಟ್ರೇಸ್ ಏನಿರ್ತದ್ರಿ? ಜೀರೋನೇ ಇರ್ತದ. ಟ್ರೇಸ್ ಆಫ್ ನಲ್ ಮ್ಯಾಟ್ರಿಕ್ಸ್ is 0. Remember, because all the entries are 0 irtava. In particular, diagonal entries are also 0. Okay, this implies that trace of the matrix is 0. The first condition aitri. In second condition nodi ಏನು ಇರ್ತದೆ ಇಲ್ಲಿ? Second condition is you take any two elements, two matrix ತಗೊಳ್ರಿ. A, it is in the form of Aij, and B, it is of the matrix Bij. ಇದು ಎರಡು ಮ್ಯಾಟ್ರಿಕ್ಸ್ ತಗೊಂಡ್ಬಿಡ್ರಿ. ಓಕೆ, ದೆನ್ ಎಲ್ಲಿ ತಗೋತೀರಿ? ಇವು ಆರ್ ಇನ್ ಡಬ್ಲ್ಯೂ, ನಾಟ್ ಇನ್ ಎಮ್ ಆಫ್ ಎನ್. ಓಕೆ, ದೆನ್ ಒನ್ ಸ್ಕೇಲಾರ್ ತಗೋರಿ. ಅಲ್ಫಾ ಇಸ್ ಎನ್ ಸ್ಕೇಲಾರ್, ಆರ್ದ ತಗೋಬೇಕದು. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ದ ಲೀನಿಯರ್ ಕಾಂಬಿನೇಷನ್. ಯಾವ್ದ್ರಿ? ಅಲ್ಫಾ ಎ ಪ್ಲಸ್ ಬಿ. ಇದೇನಾಗ್ತದೆ? ಇಟ್ ಈಸ್ ಎ ನ್ಯೂ ಮ್ಯಾಟ್ರಿಕ್ಸ್ ತರ ಆಗ್ತದೆ ನೋಡ್ರಿ. ದಟ್ ಈಸ್ ಕಾಲ್ಡ್ ಸಿ ಮ್ಯಾಟ್ರಿಕ್ಸ್. ದಟ್ ಈಸ್ ಕಾಲ್ಡ್ ಸಿ ಮ್ಯಾಟ್ರಿಕ್ಸ್. ಇಲ್ಲಿ ಸಿ ಅಂದ್ರೆ ಏನ್ರಿ? ಸಿ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಎ ಐ. ಸಿ ಐ ಜೆ ಕರಿತೀವಿ ನೋಡ್ರಿ. ಎಂಟ್ರೀಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಸಿ ಆರ್ ಕಾಲ್ಡ್ ಎಸ್ ಸಿ ಐ ಜೆ. ಸಿ ಐ ಜೆ. ಓಕೆ, ಸಿ ಐ ಜೆ ಹೆಂಗ್ ಡಿಫೈನ್ ಮಾಡ್ತೀರಿ? ಸಿ ಐ ಜೆ ಈಸ್ ಲೀನಿಯರ್ ಕಾಂಬಿನೇಷನ್ ಆಫ್ ಅಲ್ಫಾ ಎ ಪ್ಲಸ್ ಬಿ ಅದ. ದೇರ್ ಫೋರ್ ಸಿ ಹೆಂಗಿರ್ತದ್ರಿ? ಇದು ಸಿ ಇಸ್ ಈಕ್ವಲ್ ಟು ಅಲ್ಫಾ ಎ ಐ ಜೆ ಪ್ಲಸ್ ಬಿ ಐ ಜೆ. ಹೌದಾ? ಓಕೆ, ಇವಾಗ ಇಲ್ಲಿ ನೋಡ್ರಿ, ಇದು ಮ್ಯಾಟ್ರಿಕ್ಸ್ ಡಬಲ್ ಆಗಿರಿ. ಅಲ್ಫಾ ಎ ಪ್ಲಸ್ ಬಿ ಅಂದ್ರೆ ಏನ್ರಿ? ಸಿ ಅದು. ಇದು ಸಿ ಎಲ್ಲಿ ಹೋಗ್ಬೇಕು? ಇಟ್ ಬಿಲಾಂಗ್ಸ್ ಡಬ್ಲ್ಯೂದಾಗ ಹೋಗ್ಬೇಕು. ಓಕೆ, ಈ ಡಬ್ಲ್ಯೂದೊಳಗೆ ಬಿಲಾಂಗ್ಸ್ ಮಾಡ್ಬೇಕಾಗಿತ್ತಂದ್ರ ಏನ್ ಕಂಡೀಷನ್ ಅದ? ಡಬಲ್ ಕಂಡೀಷನ್ ರೀ. ಟ್ರೇಸ್ ಆಫ್ ಎ ಈಕ್ವಲ್ ಟು ಜೀರೋ ಅಂದ್ರೆ ಏನ್ರಿ? ಟ್ರೇಸ್ ಆಫ್ ಸಿ ಇಸ್ ಈಕ್ವಲ್ ಟು ಜೀರೋ ಬರಬೇಕು. ಟ್ರೇಸ್ ಆಫ್ ಸಿ ಇಸ್ ಈಕ್ವಲ್ ಟು ಜೀರೋ ಬರಬೇಕು. ಹೌದಾ? ಬಟ್ ಟ್ರೇಸ್ ಆಫ್ ಸಿ, ಸಿ ಏನದ್ರಿ ಇಲ್ಲಿ? ಅಲ್ಫಾ ಎ ಪ್ಲಸ್ ಬಿ ಅದ. ಹೌದಾ? ಅಪ್ಲೈ ಮಾಡ್ರಿ ಟ್ರೇಸಿಗೆ, ಏನಾಗ್ತದೆ ನೋಡ್ರಿ. ಅಲ್ಫಾ ಟೈಮ್ಸ್ ಟ್ರೇಸ್ ಆಫ್ ಎ ಪ್ಲಸ್ ಟ್ರೇಸ್ ಆಫ್ ಬಿ. ಇದು ನೆನಪಿಲ್ಲ ರಿಸಲ್ಟ್ ನಿಮಗಿದು. ಟ್ರೇಸ್ ಆಫ್ ಅಲ್ಫಾ ಎ ಪ್ಲಸ್ ಬಿ ಇಸ್ ಡಿಫೈನ್ಡ್ ಆಸ್ ಅಲ್ಫಾ ಟೈಮ್ಸ್ ಟ್ರೇಸ್ ಆಫ್ ಎ ಪ್ಲಸ್ ಟ್ರೇಸ್ ಆಫ್ ಬಿ. ಈ ರೀತಿ ಬರೀಬೋದು. ಏನು ನಡೆಸಲಿಲ್ಲ ನಮ್ಗೆ ಇಲ್ಲಿ. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಅಲ್ಫಾ ಟ್ರೇಸ್ ಆಫ್ ಎ ಈಕ್ವಲ್ ಟು ಜೀರೋ, ಬಿಕಾಸ್ ಎ ಎಲ್ಲಿದ್ರು ಡಬಲ್ ಒಳಗದ ನೋಡ್ರಿ. ಎ ಡಬಲ್ ತೊಗೊಂಡಿದ್ದೇವೆ ಅಂದ್ರೆ ನಾವು ಇಲ್ಲಿ ಎಲ್ಲಿದಾವೆ? ಇಲ್ಲಿ ಡಬಲ್ ತೊಗೊಂಡಿದೆ ನೋಡ್ರಿ. ದಿಸ್ ಇಂಪ್ಲೈಸ್ ದಟ್ ದೇರ್ ಟ್ರೇಸ್ ಜೀರೋ ಇರ್ತದಲ್ಲಿ. ದೇರ್ಫೋರ್ ಇಟ್ ಈಸ್ ಏನೈತ್ರಿ ಇಲ್ಲಿ? ಇಂಟು ಜೀರೋ ಪ್ಲಸ್ ಬಿ ಎಲ್ಲಿ ಐತ್ರಿ? ಅದು ಡಬಲ್ ತಗೊಂಡಿದ್ದೆವು. ದಿಸ್ ಇಂಪ್ಲೈಸ್ ದಟ್ ದೇರ್ ಟ್ರೇಸ್ ಈಸ್ ಆಲ್ಸೋ ಜೀರೋ. ಇದನ್ನು ಜೀರೋ ಐತ್ರಿ. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು ಜೀರೋ. ಏನ್ ಬತ್ ನೋಡ್ರಿ, ಈಗ ಟ್ರೇಸ್ ಆಫ್ ಸಿ ಈಕ್ವಲ್ ಟು ಜೀರೋ ಆಯ್ತು. ಹಿಂಗಂದ್ರೆ ಏನ್ರಿ? ಟ್ರೇಸ್ ಆಫ್ ಅಲ್ಫಾ ಎ ಪ್ಲಸ್ ಬಿ ಈಕ್ವಲ್ ಟು ಜೀರೋ ಆಯ್ತು. ಹಿಂಗಂದ್ರೆ ಏನ್ರಿ? ಅಲ್ಫಾ ಎ ಪ್ಲಸ್ ಬಿ ಎಲ್ಲಿ ಹೋಯ್ತಿದು? ಇಟ್ ಈಸ್ ಬಿಲಾಂಗ್ಸ್ ಟು ದಿ then this implies that alpha a plus b is belongs to W. Therefore, W is subspace of Mn of R. ಏನೈತ್ರಿ? ಸಬ್ಸ್ಪೇಸ್ ಆಯ್ತು. ಬಟ್ ಎಕ್ಸಾಮ್ದಾಗ ಈ ರೀತಿ ಬಿಡಿಸೋದು ಕುಂಡ್ರುದಿಲ್ರಿ. ನಾ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್. ಓಕೆ, ಬಟ್ ಎಕ್ಸಾಮ್ ಏನು ಮಾಡೋದು ಇಲ್ಲಿ? ಫಸ್ಟ್ ಯು ಕನ್ಕ್ಲೂಡ್ ದ್ಯಾಟ್ ಇಲ್ಲಿ ಏನು ಮಾಡಬೇಕು ನೀವು? ಇಲ್ಲಿ ಟ್ರೇಸ್ ಆಫ್ ಎ ಜೀರೋ ಮ್ಯಾಟ್ರಿಕ್ಸ್, ಜೀರೋ ಎಲಿಮೆಂಟ್ ಆದಿಲ್ಲ ನೋಡು. ಡೈರೆಕ್ಟ್ಲಿ ಇಲ್ಲಿ ಟ್ರೇಸ್ ಆಫ್ ಜೀರೋ ಮ್ಯಾಟ್ರಿಕ್ಸ್ ಜೀರೋ ಮ್ಯಾಟ್ರಿಕ್ಸ್ ಆಗ್ತದ್ರಿ. ದೆನ್ ಡೈರೆಕ್ಟ್ಲಿ ವಿ ಯೂಸ್ ದಿಸ್ ಕಂಡೀಷನ್. ಇದ್ರ ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಟ್ರೇಸ್ ಆಫ್ ಸಿ ಇಸ್ ಈಕ್ವಲ್ ಟು ಟ್ರೇಸ್ ಆಫ್ ಅಲ್ಫಾ ಎ ಪ್ಲಸ್ ಬಿ ಅಪ್ಲೈ ಮಾಡಿಬಿಡ್ರಿ. ಇಲ್ಲಿ ಲೀನಿಯರ್ ಕಾಂಬಿನೇಷನ್ ಈಕ್ವಲ್ ಟು ಜೀರೋ ಬರ್ತದ್ರಿ. ದೆನ್ ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್ ಇಟ್ ಈಸ್ ಸಬ್ಸ್ಪೇಸ್ ಆಫ್ ಪಿ. Okay, I hope all of you understand this concept. Next ನೋಡ್ರಿ, ನೆಕ್ಸ್ಟ್ ಏನ್ ತಗೋತೀನಿ ನಾ ಇಲ್ಲಿ?
One more example is Pn of R. ಇದೇನಂದ್ರೆ ಇದು set of all polynomials of degree at most n. Okay, and entries with coefficients are come from real number. Okay, ಇದು ಏನಾಗ್ತದೆ subspace ಆಗ್ತದೆ. ಇದು its forms an vector space with respect to the addition of two polynomials and scalar multiplications. ಹೌದಾ? ಈಗ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಒಂದು ಇದರದ್ದು ಸಬ್ಸೆಟ್ ಡಿಫೈನ್ ಮಾಡ್ತೀನಿ ನೋಡ್ರಿ. W is equal to set of all the polynomials such that P double dash derivative, double dash ಅಂದ್ರೆ derivative plus P dash of x is equal to 0. Take the two polynomials, set of all polynomials such that their double derivative plus single derivative equal to 0 ಬರಬೇಕು. Then is it a subspace of Pn of R? ಇದು ಫಂಕ್ಷನ್ ಸ್ಪೇಸ್ ಸಬ್ಸ್ಪೇಸ್ ಆದಲ್ಲಿ ಚೆಕ್ ಮಾಡ್ಬೇಕಾಗಿದೆ ನನಗೆ. ಏನಾಗ್ತದೆ ನೋಡ್ರಿ ಇದು Pn of R. ಹೆಂಗ್ ಚೆಕ್ ಮಾಡ್ತೀರಿ ಈಗ? ಫಸ್ಟ್ ಕಂಡೀಷನ್ 0 ಎಲಿಮೆಂಟ್. ಟೇಕ್ 0 ಪಾಲಿನಾಮಿಯಲ್ ತಗೋರಿ. 0 ಪಾಲಿನಾಮಿಯಲ್ 0 ಆಫ್ ಎಕ್ಸ್ ಕರಿತೇನೆ ನಾವು. ಹೌದಾ? ಏನಾಗ್ತದೆ ನೋಡ್ರಿ 0 ಪಾಲಿನಾಮಿಯಲ್ ಹೆಂಗಿರ್ತದೆ? 0 polynomial means it is in the form of all the coefficients are 0. That is 0 polynomials. Constant polynomials is also 0 polynomials. No, ಇಲ್ಲಿ ಕಾನ್ಸ್ಟೆಂಟ್ ಫಾರ್ಮುಲಾ ಹೆಂಗಿರ್ತದೆ ರೀ? ಅಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಇರ್ತದೆ. ಓಕೆ, ಈಗ ಇಲ್ಲಿ 0 polynomials ಡೇರಿವೇಟಿವ್ ಏನಾಗ್ತದೆ ರೀ? 0 polynomial ಡಬಲ್ ಡೇರಿವೇಟಿವ್ 0 ಬರ್ತದೆ, ಪ್ಲಸ್ ಸಿಂಗಲ್ ಡೇರಿವೇಟಿವ್ 0 ಬರ್ತದೆ. therefore there is equal to 0. there 0 polynomial ಇಲ್ಲ ಒಂದು ಐತ್ರಿ. ಸೆಕೆಂಡ್ ಟೈಮ್ ಯು ಟೇಕ್ ಟೂ polynomials in W, P of x and Q of x. ಎಲ್ಲಿ ತಗೋರಿ? ಡಬ್ಲ್ಯೂದಾಗ ತಗೋರಿ. ಒಂದು ಎಲಿಮೆಂಟ್ ಏನು ತಗೋರಿ? ಇಲ್ಲಿ ಆರ್ದಾಗ ತಗೋರಿ, ಫೀಲ್ಡ್ದಾಗ ತಗೋರಿ. ದೆನ್ ಯು ಕ್ಯಾನ್ ಚೆಕ್ ದಟ್ ಅಲ್ಫಾ P of x ಪ್ಲಸ್ Q of x. ಓಕೆ, ಎಲ್ಲಿರ್ಬೇಕದು? ಡಬ್ಲ್ಯೂದಾಗ ಇರಬೇಕು. ಓಕೆ, ಡಬ್ಲ್ಯೂದಾಗ ಇಲ್ಲಿ ಚೆಕ್ ಮಾಡ್ರಿ. ಇದು ಏನು ಮಾಡ್ತೀರಿ ಈಗ? ಇದು ಡಬ್ಲ್ಯೂದಾಗ ಇರ್ಬೇಕಾಗ್ತದೆ ಏನ್ರಿ? ಇದು ಡಬಲ್ ಡೆರಿವೇಟಿವ್. ಓಕೆ, ಇಟ್ ಈಸ್ ನ್ಯೂ ಪಾಲಿನಾಮಿಯಲ್. ಇದಕ್ಕೇನು ಕರಿತೀನಿ? ಇದಕ್ಕೆ ನ್ಯೂ ಪಾಲಿನಾಮಿಯಲ್ ಏನು ಕರಿತೀನಿ? ಸಿ ಆಫ್ ಎಕ್ಸ್ ಕರಿತೀನಿ ನೋಡ್ರಿ. ಇದು ಸಿ ಆಫ್ ಎಕ್ಸ್. ಸಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಲ್ಫಾ P ಆಫ್ ಎಕ್ಸ್ ಪ್ಲಸ್ Q ಆಫ್ ಎಕ್ಸ್. ಓಕೆ, ಇದು ಸಿ ಆಫ್ ಎಕ್ಸ್ ಡಬ್ಲ್ಯೂದಾಗ ಇರಬೇಕಾಗಿತ್ತು. ಏನು ಬೇಕ್ರಿ ಇಲ್ಲಿ? ಸಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಸಿಂಗಲ್ ಡ್ಯಾಶ್ ಆಫ್ ಎಕ್ಸ್. ಇದು 0 ಬರಬೇಕು. ಓಕೆ, ಬರ್ತದೆ ನೋಡ್ರಿ. ಈಗ ಸಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನ್ರಿ? ಸಿ ಆಫ್ ಎಕ್ಸ್ ಈಸ್ ಅಲ್ಫಾ P ಆಫ್ ಎಕ್ಸ್ ಪ್ಲಸ್ Q ಆಫ್ ಎಕ್ಸ್, their double derivative, plus and C of x is alpha P of x plus Q of x. ಇದರದು ಸಿಂಗಲ್ ಡೆರಿವೇಟಿವ್ ಈಸ್ ಈಕ್ವಲ್ ಟು ದೆನ್ ಹೆಂಗ್ ಬರ್ತೀರಿ? ಅಲ್ಫಾ P of x ಪ್ಲಸ್ Q of x ಡಬಲ್ ಡೆರಿವೇಟಿವ್ ಹೆಂಗ್ ಬರ್ತೀರಿ? ಇದಕ್ಕೆ ಅಲ್ಫಾ ಟೈಮ್ಸ್ P ಡಬಲ್ ಡ್ಯಾಶ್ ಆಫ್ x ಪ್ಲಸ್ Q ಡಬಲ್ ಡ್ಯಾಶ್ ಆಫ್ x ಪ್ಲಸ್ ಅಲ್ಫಾ P of x ಪ್ಲಸ್ Q of x ಸಿಂಗಲ್ ಡೆರಿವೇಟಿವ್ ಹೆಂಗ್ ಬರ್ತೀರಿ? ಇದಕ್ಕೆ ಅಲ್ಫಾ single derivative of x plus single derivative of Q of x. Okay, then ಇವಾಗ ನೋಡ್ರಿ, take the alpha common, P double dash of x plus P dash of x. next ಏನು ಉಳಿತು ನೋಡ್ರಿ? ಇಲ್ಲಿ Q double dash of x plus Q dash of x. okay, ಇಲ್ಲಿ already P of x in W, this implies that this term is 0. then Q of x is W, therefore this term is 0. therefore alpha times 0 plus 0 is equal to 0. ಏನು ಬತ್ ನೋಡ್ರಿ? C double dash of x plus C dash of x is equal to 0 ಬಂತು. this implies that C ಅಂದ್ರೆ ಏನದ್ರಿ? ಅಲ್ಫಾ P of x plus Q of x. ಇದೆಲ್ಲ ಹೋಯ್ತ್ರಿ, ಈಗ W ದಾಗ ಹೋಯ್ತು. this implies that W is subspace of Pn of R. ಇದನ್ನು ಏನಾಯ್ತ್ರಿ? ಈಗ ಸಬ್ಸ್ಪೇಸ್ ತಯಾರಾಯ್ತು. ಓಕೆ, ಈ ರೀತಿ ನಿಮ್ಗೆ ಎಷ್ಟೋ ಎಕ್ಸಾಂಪಲ್ ಕೊಡ್ಬೋದು ನಿಮ್ಗೆ ಅವರು ಸಬ್ಸ್ಪೇಸ್ದು. some more examples of subspaces.
ಯಾವ್ದ್ರಿ ಇಲ್ಲಿ ವೆಕ್ಟರ್ ಸ್ಪೇಸ್ ಏನು ತಗೋತೀನಿ ನಾ ಇಲ್ಲಿ ಪಿ ಈಸ್ ಈ ಸೆಟ್ ಆಫ್ ಆಲ್ ಪಾಲಿನೋಮಿಯಲ್ಸ್ such that the p of x is defined as set of all ai x raised to I varies from 0 to n. ಓಕೆ ಇದೇನಾಯ್ತು ಸೆಟ್ ಆಫ್ ಆಲ್ ಪಾಲಿನೋಮಿಯಲ್ಸ್ ಅದು ಇಲ್ಲಿ ಡಬ್ಲ್ಯೂ ಹೆಂಗೆ ಡಿಫೈನ್ ಮಾಡ್ತೀನಿ ನೋಡ್ರಿ ನಾ ಈಸ್ ಈಕ್ವಲ್ ಟು ದ ಪಿ ಆಫ್ ಎಕ್ಸ್ ಸಚ್ ದಟ್ then p dash of x is equal to 0, p2 p of x is equal to 2p double dash of x plus 3p dash of x plus q of x is equal to 0, w3 p of x is equal to then in the ಇಲ್ಲಿ their constant term is not equal to that is a not is equal to 0. Okay, then it is sufficient, no problem. Then w4 p of x is equal to such that a naught is not equal to 0. Okay, a naught ಅಂದ್ರೆ ಏನ್ರಿ ಕಾನ್ಸ್ಟೆಂಟ್ ಟರ್ಮ್ ಇಂದ ಪಾಲಿನೋಮಿಯಲ್ ಇಲ್ಲಿ ಹೆಂಗ್ ಚೆಕ್ ಮಾಡ್ತೀರಿ ನೋಡ್ರಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನದ ಈಕ್ವಲ್ ಸೈನ್ ಅದ ಇಲ್ಲಿ ಪಿ ಡ್ಯಾಶ್ ಆಫ್ ಎಕ್ಸ್ ಅದ ಹೌದಾ ಈ ಪಿ ಡ್ಯಾಶ್ ಆಫ್ ಎಕ್ಸ್ ಈ ರೀತಿ ಇದ್ದು ಅಂದ್ರೆ ದೆನ್ ನೀವು ಕಣ್ಮುಚ್ಚಿ ಏನ್ ಮಾಡ್ಬಿಡ್ರಿ ಇಟ್ ಈಸ್ ಎನ್ ಸಬ್ ಸ್ಪೇಸ್ ಆಫ್ ಪಿ ಏನಾಗ್ತದ್ರಿ ಇದು ಸಬ್ ಸ್ಪೇಸ್ ಆಫ್ ಪಿ ತಯಾರಾಗ್ತದೆ ಎಲ್ಲಿ ಹೇಳಿದ್ರೆ ನಿಮ್ಗೆ ಎಲ್ಲಿ ಈಕ್ವಾಲಿಟಿ ಸೈನ್ ಇರ್ತದ ಮತ್ತು ಜೀರೋ ಎಲಿಮೆಂಟ್ ಇರ್ತದ ನೋಡ್ರಿ ಎಷ್ಟು ಚೆಕ್ ಮಾಡಬೇಕು ಜೀರೋ ಎಲಿಮೆಂಟ್ ಆದ್ರೆ ಚೆಕ್ ಮಾಡಬೇಕು ಮತ್ತು ಈಕ್ವಾಲಿಟಿ ಸೈನ್ ಆದ್ರೆ ನೋಡಬೇಕು ಇವೆರಡು ಟ್ರಿಕ್ಸ್ ನಿಮ್ಗೆ ಇಟ್ ಈಸ್ ಸಬ್ ಸ್ಪೇಸ್ ಆಫ್ ಪಿ ಯಾಕಂದ್ರೆ ಇಲ್ಲಿ ಜೀರೋ ಪಾಲಿಮೆಂಟ್ ಡೆರಿವೇಟಿವ್ ಜೀರೋನೇ ಬರ್ತದೆ ಜೀರೋ ಪಾಲಿಮೆಂಟ್ ಬಿಲಾಂಗ್ಸ್ ಆದ್ರಿ ಮತ್ತು ಈಕ್ವಾಲಿಟಿ ಸೈನ್ ಅದು ದೇರ್ ಫೋರ್ ಇಟ್ ಈಸ್ ಎನ್ ಸಬ್ ಸ್ಪೇಸ್ ಆಫ್ ಪಿ ಇಲ್ಲಿ ನೋಡ್ರಿ ಜೀರೋ ಪಾಲಿನೋಮಿಯಲ್ದು ಡಬಲ್ ಡೆರಿವೇಟಿವ್ ತಗೊಂಡು ಜೀರೋ ಆಗ್ತದೆ ಇಂಟು 2 ಮಲ್ಟಿಪ್ಲೈ ಮಾಡಿದ್ರು ಜೀರೋನೇ ಆಗ್ತದೆ ಪ್ಲಸ್ 3 ಇಂಟು ಜೀರೋ ಪಾಲಿನೋಮಿಯಲ್ ಡೆರಿವೇಟಿವ್ ತಗೊಂಡ್ರೆ ಜೀರೋ ಪಾಲಿನೋಮಿಯಲ್ ಬರ್ತದೆ ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ ಜೀರೋನೇ ಬರ್ತದೆ ಪ್ಲಸ್ ಜೀರೋ ಕ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಜೀರೋ ದೆನ್ ಅಗೇನ್ ಇಟ್ ಈಸ್ ಜೀರೋ ಇಲ್ಲಿ ಇದು ಕ್ಯೂ ಆಫ್ ಎಕ್ಸ್ ಅಲ್ರಿ ಪಿ ಆಫ್ ಎಕ್ಸ್ ಮಿಸ್ಟೇಕ್ ಹಿಯರ್ ಇಟ್ ಈಸ್ ಎನ್ ಪಿ ಆಫ್ ಎಕ್ಸ್ ಓಕೆ ಇಸ್ ಈಕ್ವಲ್ ಟು ಜೀರೋ ಇದನ್ನು ಏನಾಗ್ತದೆ ರೀ ಸಬ್ ಸ್ಪೇಸ್ ಆಫ್ ಪಿ ಚೆಕ್ ಮಾಡಿಕೊಡಿ ನೆಕ್ಸ್ಟ್ ನೋಡಿ ಸೆಟ್ ಆಫ್ ಆಲ್ ದ ಪಾಲಿನೋಮಿಯಲ್ಸ್ ಎ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಏನ್ರಿ ಎ ನಾಟ್ ಈಸ್ ಕಾನ್ಸ್ಟಂಟ್ ಟರ್ಮ್ ಎ ನಾಟ್ ಈಸ್ ಕಾನ್ಸ್ಟಂಟ್ ಟರ್ಮ್ ಮತ್ತು ಕಾನ್ಸ್ಟಂಟ್ ಟರ್ಮ್ದಾಗ ನೀವು ಜೀರೋ ಪಾಲಿನೋಮಿಯಲ್ ತಗೊಂಡ್ರೆ ಅಂದ್ರೆ ಕಾನ್ಸ್ಟಂಟ್ ಟರ್ಮ್ ಜೀರೋನೇ ಇರ್ತದೆ ಓಕೆ ದಟ್ಸ್ ವೈ ಇಟ್ ಈಸ್ ಎ ಸಬ್ ಸ್ಪೇಸ್ ಆಫ್ ಪಿ ದೆನ್ ಇಲ್ಲೇನೋ ನೋಡ್ರಿ ಎ ನಾಟ್ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂದ್ರೆ ಏನ್ರಿ ಕಾನ್ಸ್ಟಂಟ್ ನಾಟ್ ಈಕ್ವಲ್ ಜೀರೋ ಇರಬೇಕು ಮತ್ತು ಕಾನ್ಸ್ಟಂಟ್ ನಾಟ್ ಈಕ್ವಲ್ ಟು ಜೀರೋ ಇರಬೇಕಾಗಿತ್ತಂದ್ರೆ ನಿಮ್ಗೆ ಅಲ್ಲಿ ಜೀರೋ ಪಾಲಿನೋಮಿಯಲ್ ಏನು ಬರ್ತದೆ ರೀ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು W4 ಇಲ್ಲಿ W4 ಒಳಗೆ ಜೀರೋ ಪಾಲಿನೋಮಿಯಲ್ ಇರುವುದಿಲ್ಲ ಯಾಕಂದ್ರೆ ಜೀರೋ ಪಾಲಿನೋಮಿಯಲ್ದು ಕಾನ್ಸ್ಟಂಟ್ ಟರ್ಮ್ನು ಜೀರೋನೇ ಅದ ಎ ನಾಟ್ನು ಜೀರೋನೇ ಇರ್ತದೆ ಅಲ್ಲಿ ದ್ಯಾಟ್ಸ್ ದ ರೀಸನ್ ದಿಸ್ W4 ದಾಗ ಜೀರೋ ಪಾಲಿನೋಮಿಯಲ್ಸ್ ಹೋಗುದಿಲ್ಲ ರೀ ಓಕೆ ಜೀರೋ ಈಸ್ ನಾಟ್ ಬಿಲಾಂಗ್ಸ್ ಟು W4 ದಿಸ್ ಇಂಪ್ಲೈಸ್ ಇಟ್ ಈಸ್ ನಾಟ್ ಸಬ್ ಸ್ಪೇಸ್ ಆಫ್ ವಿ ಇದು ಫೋರ್ತ್ W4 ಏನಾಗ್ತದೆ ಇದು ಸಬ್ ಸ್ಪೇಸ್ ಆಗುದಿಲ್ಲ ಮತ್ತು ಎಲ್ಲಿ ನಿಮ್ಗೆ ನಾಟ್ ಈಕ್ವಲ್ ಟು ಸೈನ್ ಕಾಣಿಸ್ತದಲ್ಲ ಅಲ್ಲಿ 99% ಏನಿರ್ತದೆ ರೀ ಸಬ್ ಸ್ಪೇಸ್ ಆಗೋದಿಲ್ಲ ಓಕೆ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕನ್ಸೆಪ್ಟ್ ಮತ್ತು ಎಲ್ಲಿ ಈಕ್ವಾಲಿಟಿ ಸೈನ್ ಇರ್ತದೆ ಮತ್ತು ಅಲ್ಲಿ ಜೀರೋ ಎಲಿಮೆಂಟ್ ಇರ್ತದೆ ಅದು ಏನಾಗ್ತದೆ ರೀ ಸಬ್ ಸ್ಪೇಸ್ ಆಗ್ತದೆ ಇಟ್ ಈಸ್ ಕೀವರ್ಡ್ ಓಕೆ ದೆನ್ ದೀಸ್ ಆರ್ ದ ಸಬ್ ಸ್ಪೇಸಸ್ ಆಫ್ ಡಿಫ್ರೆಂಟ್ ವೆಕ್ಟರ್ ಸ್ಪೇಸಸ್ ಹೌದಾ ಇದ್ರಾಗ ಏನೇ ಡೌಟ್ ಇದ್ರೆ ಮತ್ತೆ ನೀವು ಕೇಳ್ಬೋದು ನಡೆಸಲಿಲ್ಲ ಇವತ್ತಿನ ದಿವಸ ಇಷ್ಟು ಸಾಕ್ರಿ ಸಬ್ ಸ್ಪೇಸಸ್ ಬಗ್ಗೆ ನಾಳೆಗೆ ಮತ್ತೆ ನೆಕ್ಸ್ಟ್ ಪಾಯಿಂಟ್ ವಿ ವಿಲ್ ಸ್ಟಾರ್ಟ್ ನಿಮ್ಗೆ ಏನಾರ ಡೌಟ್ ಡೌಟ್ ಇತ್ತಂದ್ರೆ ಯು ಕ್ಯಾನ್ ಫೀಲ್ ಫ್ರೀ ಟು ಆಸ್ಕ್ ಆರ್ ಅದರ್ವೈಸ್ ಯು ಸೆಂಡ್ ದ ಮೆಸೇಜಸ್ ಮೈ ಪರ್ಸನಲ್ ವಾಟ್ಸಪ್ ನಂಬರ್ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ದೆನ್ ಐ ವಿಲ್ ಸಾಲ್ವ್ ದ್ಯಾಟ್ ಓಕೆ ಇಲ್ಲಿಗೆ ಸ್ಟಾಪ್ ಮಾಡೋಣ್ರಿ ಕ್ಲಾಸ್ ಥ್ಯಾಂಕ್ ಯು ಆಲ್ ಆಫ್ ಯು
attending my live classes. Thank you.